ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಧಾನ ಪರಿಷತ್ ಚುನಾವಣೆ ಕಾವೇರಿದೆ. ಬಿಜೆಪಿ ಪಕ್ಷದಿಂದ ಪುತ್ತೂರಿನ ಬೊಟ್ಯಾಡಿ ಕಿಶೋರ್ ಕುಮಾರ್ ಕಣಕ್ಕೆ ಇಳಿದಿದ್ದು, ಬಿಜೆಪಿ ಅಭ್ಯರ್ಥಿ ಪರ ನಾಯಕರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇದೀಗ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಂಗಳೂರಿನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ನನಗೆ ಟಿಕೆಟ್ ಸಿಗಬೇಕು ಅಂತ ನಾನು ಇನ್ನೊಬ್ಬರನ್ನ ಮುಗಿಸಲಿಲ್ಲ ಅಂತ ಪರೋಕ್ಷವಾಗಿ ವಿರೋಧಿಗಳಿಗೆ ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಟಾಂಗ್ ಕೊಟ್ಟಿದ್ದಾರೆ. ನಾನು ವಿಧಾನ ಪರಿಷತ್ ಚುನಾವಣೆಯ ಆಕಾಂಕ್ಷಿ ಆಗಿರಲಿಲ್ಲ, ಆದರೆ ಪಕ್ಷದಲ್ಲಿ ನನ್ನ ಮೇಲಿನ ಗೌರವ ಹೆಸರು ಕಳಿಸಿರಬಹುದು. ಪಕ್ಷ ನನಗೆ ಎಲ್ಲವನ್ನ ಕೊಟ್ಟಿದೆ. 3 ಬಾರಿ ಸಂಸದನೂ ಆಗಿದ್ದೇನೆ. ಹಾಗಾಗಿ ಯುವಕರಿಗೆ ಆದ್ಯತೆ ಕೊಟ್ಟಿದ್ದಾರೆ. ನಾನು ಪರಿಷತ್ ಆಕಾಂಕ್ಷಿ ಆಗಿರಲಿಲ್ಲ, ಮುಂದೆಯೂ ನಾನು ಕಾರ್ಯಕರ್ತ ಆಗಿರ್ತೇನೆ. ಮೊದಲಿಗೆ ನನಗೆ ಮೂಡಬಿದ್ರೆ MLA ಸ್ಥಾನ ಕೇಳಿದ್ರು ಬೇಡ ಅಂದೆ. ನಾನು ಯಾವುದೇ ಅಧಿಕಾರಕ್ಕೆ ಅರ್ಜಿ ಹಾಕಲಿಲ್ಲ, ಯಾವುದನ್ನು ಕೇಳಿ ಪಡೆದಿಲ್ಲ. ಯಾರ ವಿರುದ್ಧವೂ ಪಕ್ಷದಲ್ಲಿ ನಾನು ಮಾತನಾಡಿಲ್ಲ ಅಂದರು. ಯಾರ ಬಗ್ಗೆಯೂ ಟೀಕೆ ಮಾಡಿಲ್ಲ. ಪಕ್ಷ ನನ್ನನ್ನು ಕರೆದು ಜವಾಬ್ದಾರಿ ಕೊಟ್ಟಿದೆ. ಯಾರ ವಿರುದ್ಧವೂ ನಾನು ಟಿಕೆಟ್ ಸಿಗದೇ ಇದ್ದಾಗ ಮಾತನಾಡಿಲ್ಲ. ನನಗೆ ಮುಂದೆಯೂ ಸಾರ್ವಜನಿಕರ ಸೇವೆ ಮಾಡುವ ಅವಕಾಶ ಇದೆ. ನನಗೆ ಈಗ ಪಾರ್ಟಿಯನ್ನು ಕಟ್ಟುವ ಜವಾಬ್ದಾರಿ ಇದೆ. ನನಗೆ ನನ್ನ ಭವಿಷ್ಯ ಅಲ್ಲ, ಬಿಜೆಪಿಯ ಭವಿಷ್ಯ ನನ್ನ ಮುಂದೆ ಇರೋದು. ಕೆಲಸ ಮಾಡೋನಿಗೆ ಯಾವುದೇ ಹುದ್ದೆ ಕೆಳದೆ ಕೊಡುವುದು ಪಕ್ಷದ ವೈಶಿಷ್ಟ್ಯ. ಕಾರ್ಯಕರ್ತ ಯಾವತ್ತೂ ಮಾಜಿ ಆಗಲ್ಲ. ಪಾರ್ಟಿ ಕಚೇರಿಯಲ್ಲಿ ಕಸ ಗುಡಿಸೋಕು ಸಿದ್ಧ. ರಾಜ್ಯದಲ್ಲಿ ದ್ವೇಷದ ರಾಜಕಾರಣ ಕಾಂಗ್ರೆಸ್ ಮಾಡ್ತಾ ಇದೆ. ನಮ್ಮ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ರೂ ದಾಖಲೆ ಇರಲಿಲ್ಲ. ಆದರೆ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಪ್ರಕಾರ FIR ದಾಖಲಾಗಿದೆ. ಆತ್ಮವೇ ಇಲ್ಲ ಅಂದ ಮೇಲೆ ಇಲ್ಲಿ ಆತ್ಮಸಾಕ್ಷಿಯ ಪ್ರಶ್ನೆ ಎಲ್ಲಿ? ಅವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಮಾದರಿಯಾಗಬೇಕಿತ್ತು. ಆದರೆ ಸಿದ್ದರಾಮಯ್ಯ ಸ್ಥಾನ ಬಿಟ್ಟುಕೊಡಲು ಸಿದ್ಧರಾಗಿಲ್ಲ ಅಂದರು. ನೋಡಿ, ಒಂದು ರಾಜಕೀಯ ಪಾರ್ಟಿಯಲ್ಲಿ ಜವಾಬ್ದಾರಿಗಳಲ್ಲಿದ್ದಾಗ ಸಹಜವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಇದೆಲ್ಲವೂ ಸಹಜ. ಮನೆಯಲ್ಲೇ ಭಿನ್ನಾಭಿಪ್ರಾಯಗಳಿರ್ತದೆ. ಒಂದು ರಾಜಕೀಯ ಪಾರ್ಟಿಯಲ್ಲಿ ಸಹಜವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯ. ಆ ಅಭಿಪ್ರಾಯಗಳನ್ನು ಕೆಲವು ಕಡೆ ವ್ಯಕ್ತಪಡಿಸಿದಾಗ ದೊಡ್ಡ ಶಬ್ದಗಳಾಗ್ತದೆ. ಆದರೆ ದೊಡ್ಡ ಶಬ್ದಗಳಾದಾಗ ಅದನ್ನು ಸರಿ ಮಾಡತಕ್ಕಂಥ ಹಿರಿಯರಿದ್ದಾರೆ, ಅವರು ಕೂತು ಸರಿ ಮಾಡ್ತಾರೆ. ಯಾವ ಸಂದರ್ಭದಲ್ಲಿ ಕ್ರಮ ತಗೋಬೇಕು ಅದು ಹಿರಿಯರು ನಿರ್ಧಾರ ಮಾಡ್ತಾರೆ, ಹಿರಿಯರು ತಗೊಳ್ತಾರೆ. ಖಂಡಿತವಾಗಿಯೂ ಇಲ್ಲ, ಸಹಜವಾಗಿ ಹೆಸರು ಬರ್ತದೆ ನಂದು. ಯಾಕೆಂದರೆ ಹಿಂದೆ ಲೋಕಸಭಾ ಸದಸ್ಯ 3 ಸಾರಿ ಇದ್ದಾಗ ಸಹಜವಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಅವರನ್ನು ನಿಲ್ಲಿಸಿದ್ರೆ ಹೇಗೆ, ಇವರನ್ನು ನಿಲ್ಲಿಸಿದ್ರೆ ಹೇಗೆ. ಹಾಗಾಗಿ ನಾನು ಆಕಾಂಕ್ಷಿ ಆಗಿರಲಿಲ್ಲ. ನಾನು ಸ್ಪಷ್ಟಪಡಿಸಿದ್ದೆ, ಇಲ್ಲೇ ಸ್ಪಷ್ಟಪಡಿಸಿದ್ದೆ. ಅಭಿಪ್ರಾಯ ಸಂಗ್ರಹದಲ್ಲೂ ರಾಜ್ಯದ ಕೋರ್ ಕಮಿಟಿಯಲ್ಲ ಅಭಿಪ್ರಾಯ ಸಂಗ್ರಹ. ಯಾವುದೇ ಕಾರಣಕ್ಕೆ ನಾನು ಆಕಾಂಕ್ಷಿ ಅಲ್ಲ. ಯಾಕೆ ಆಕಾಂಕ್ಷಿ ಅಲ್ಲ ಹೇಳಿದ್ರೆ, ನನಗೆ 3 ಬಾರಿ ಈ ಕ್ಷೇತ್ರದ ಲೋಕಸಭಾ ಸದಸ್ಯ ಮಾಡತಕ್ಕಂಥ ಅವಕಾಶಗಳನ್ನು ನನ್ನ ಪಾರ್ಟಿ ಕೊಟ್ಟಿದೆ. ರಾಜ್ಯದ ಅಧ್ಯಕ್ಷ, ಅದಕ್ಕಿಂತ ದೊಡ್ಡ ಹುದ್ದೆ ಇಲ್ಲ. ಹಾಗಾಗಿ 3 ಬಾರಿಯೂ ನಾನು ಸಂಸದನಾದವ. ಇನ್ನೂ ಕೇಳುವಂಥದ್ದು ಸಹಜ ಅಲ್ಲ. ಯಾರು ಹೊಸ ಯುವಕರಿದ್ದಾರೆ ಅವ್ರು ಕೊಡಿ, ಯಾರಿಗೆ ಕೊಟ್ಟರು ಪಾರ್ಟಿ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳುವಂಥದ್ದನ್ನು ಹೇಳಿದೆ. ಸಹಜವಾಗಿ ಅವರು ಗೌರವದಿಂದ ನನ್ನ ಹೆಸರು ಕಳಿಸಿರ್ಬೋದು ಅಂತ ನನಗೆ ಅನಿಸಿದೆ. ಆದರೆ ನಾನು ಆಕಾಂಕ್ಷಿ ಅಲ್ಲ, ಸ್ಪರ್ಧೆಗೆ ಯಾವುದೇ ಇಚ್ಛೆಯನ್ನು ವ್ಯಕ್ತಪಡಿಸಿದವಲ್ಲ. ಹಾಗಾಗಿ ನಾವು ಪೂರ್ಣವಾಗಿ ಈ ಕ್ಷೇತ್ರವನ್ನು ಉಳಿಸಿಕೊಳ್ಳುವುದು ಹೇಗೆ, ಪಾರ್ಟಿಯನ್ನು ಸಂಘಟನೆಯನ್ನು ಗಟ್ಟಿಯಾಗಿ ಇಟ್ಕೊಳ್ಳುವುದು ಹೇಗೆ ಅನ್ನುವಂಥ ಚರ್ಚೆಯಲ್ಲಿರ್ತಕ್ಕಂಥವ್ರು. ಹಾಗೆ ಇದಕ್ಕೆ ನಾನು ಆಕಾಂಕ್ಷಿ ಆಗಿರಲಿಲ್ಲ. ಪಾರ್ಟಿ ಹೆಸರನ್ನು ತಂದೆ. ನಾನೊಬ್ಬ ಕಾರ್ಯಕರ್ತನಾಗಿ ಬಂದವರಿಗೆ ಕಾರ್ಯಕರ್ತ ಅಂತ ಹೇಳುವಂಥದ್ದು ದೊಡ್ಡದಾಗಿರ್ತಕ್ಕಂಥ ಸ್ಥಾನ ಬಿಜೆಪಿಯಲ್ಲಿ. ಎಲ್ಲ ಅಧಿಕಾರದಲ್ಲಿ ವಾಜಪೇಯಿದನ್ನೇ ಹೇಳಿದ್ರು, ಎಲ್ಲ ಅಧಿಕಾರದಲ್ಲಿ ಮಾಜಿ ಆಗ್ತಾರೆ, ಕಾರ್ಯಕರ್ತ ಮಾಜಿ ಆಗೋದಿಲ್ಲ. ಹಾಗೆ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸ್ಥಾನ. ನಾನು ಆವತ್ತೇ ಹೇಳಿದ್ದೇನೆ, ಸಂಸದನಾಗಿದ್ದಾಗಲೇ ಹೇಳಿದ್ದೇನೆ, ನನಗೆ ಪಾರ್ಟಿ ಆಫೀಸಲ್ಲಿ ಕಸ ಗುಡಿಸಿ ಹೇಳಿದ್ರೆ ಅದನ್ನು ಮಾಡ್ತೇನೆ. ಆ ಪಾರ್ಟಿ ವಿಚಾರ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದಾನೋ, ಒಂದು ವಿಚಾರ ಮತ್ತು ಸಿದ್ಧಾಂತಕ್ಕೋಸ್ಕರ ಬಂದವರು. ಅವಕಾಶಗಳು ನಾವು ಬಂದಾಗ ಅದನ್ನು ಉಪಯೋಗ ಮಾಡ್ಕೊಳ್ತೇವೆ ಅಷ್ಟೇ. ಅವಕಾಶಗಳು ಬರುವುದು ನಮಗೆ. ನಾನು ನಿಮ್ಗೆ ಗೊತ್ತಿರಲಿ, ನಾನು MP ಸ್ಥಾನ ಮೊದಲಿಗೆ ನನಗೆ MLA ಸ್ಥಾನ ಕೇಳಿದ್ರು ಮುಳ್ಕಿ ಮೂಡಿದ್ರೆ. ನಾನು ನಿಲ್ಲುವುದಿಲ್ಲ ಅಂತ ಹೇಳಿದ್ದೆ. 2 ವರ್ಷ ನಾನು ಇನ್ನೂ ನನ್ನ ವೋಟರ್ ಲಿಸ್ಟಲ್ಲೂ ಹೆಸರು ತೆಗೆಸಿದ್ದೆ. ಆ ನಂತರ ನನಗೆ ಲೋಕಸಭಾ ಸದಸ್ಯ 3 ದಿನ ನಾನು ತಪ್ಪಿಸ್ಬೋದು. ನಾನು ನಿಲ್ಲುವುದಿಲ್ಲ, ನನಗೆ ಚುನಾವಣೆ ನಿಲ್ಲುವ ಹುಚ್ಚಿಲ್ಲ. ನಾನು ಯಾವುದೇ ಅಧಿಕಾರವನ್ನು ಕೇಳಿ ಪಡೆದಿಲ್ಲ, ಯಾವುದೇ ಅಧಿಕಾರಕ್ಕೆ ಅರ್ಜಿ ಹಾಕಿಲ್ಲ, ಯಾರ ವಿರುದ್ಧವೂ ಮಾತಾಡಲಿಲ್ಲ. ನನಗೆ ಸಿಗಬೇಕು ಅಂತ ಇನ್ನೊಬ್ಬರನ್ನು ಮುಗಿಸ್ಲಿಲ್ಲ. ನಾನು ಯಾರ ಬಗ್ಗೆಯೂ ಟೀಕೆ ಮಾಡಲಿಲ್ಲ. ನನಗೆ ಪಾರ್ಟಿ ಕರೆದು ಅವಕಾಶಗಳನ್ನು ಕೊಟ್ಟೆ. ರಾಜ್ಯಾಧ್ಯಕ್ಷ ನನಗೆ ಗೊತ್ತಿಲ್ಲ, ರಾತ್ರಿ 2 ಗಂಟೆಗೆ ಅಮಿತ್ ಶಾ ಅವರು ಕರೆದು ಹೇಳಿದ ನಾಳೆ ಇಂದಿನ ರಾಜ್ಯಾಧ್ಯಕ್ಷ ಹೇಳಿದರೆ, ಇದು ಭಾರತೀಯ ಜನತಾ ಪಾರ್ಟಿಯ ವೈಶಿಷ್ಟ್ಯ. ಕೆಲಸ ಮಾಡುವವನಿಗೆ ಯಾವುದೇ ಹುದ್ದೆಗಳು ಕೇಳದೆ ಕೊಡುವಂಥದ್ದೇ ಭಾರತೀಯ ಜನತಾ ಪಾರ್ಟಿಯ ವಿಶೇಷ. ಈಗ ನನಗೆ ಪಾರ್ಟಿಯನ್ನು ಕಟ್ಟುವ ಜವಾಬ್ದಾರಿಯನ್ನು ಕೊಟ್ಟದ್ದು ಕಂಡು. ನಮ್ಮ ಚಿಂತನೆ ಇರ್ತಕ್ಕಂಥ ನನ್ನ ರಾಜಕೀಯ ಭವಿಷ್ಯ ಅಲ್ಲ, ನನ್ನ ಗುರಿ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಭವಿಷ್ಯ. ನೋಡಿ, ಜನಸೇವೆಯನ್ನು ಮಾಡುವುದಕ್ಕೆ ಸಾರ್ವಜನಿಕವಾಗಿರ್ತಕ್ಕಂಥ ಕಾರ್ಯ ಯಾವುದೇ ಅಧಿಕಾರದ ಅವಶ್ಯಕತೆ ಇಲ್ಲ.
ನಾವು ಹಿಂದೆಯೂ ಜನರ ಮಧ್ಯೆ ಇರ್ತಕ್ಕಂಥ, ನಾನು ಚುನಾಯಿತ ಪ್ರತಿನಿಧಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದ ಅನುಭವ ಮತ್ತು ಆವತ್ತಿನ ಅಧಿಕಾರದ ಪರಿಚಯ, ಇನ್ನೂ ಸಾರ್ವಜನಿಕರ ಸೇವೆ ಮಾಡೋದಕ್ಕೆ ಅವಕಾಶಗಳಿದ್ದಾವೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ, ಇದು ಹೊಸತನದ ಸಂಕಲನ. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.